ಸರ್ವಾಭಿಷ್ಟ ಸಿದ್ಧಿರಸ್ತು. ಅಧ್ಯಾಯ 17. ಆಕರ್ಷಣೆಯೋ ಅಥವಾ ಪ್ರೀತಿಯೋ. ಶ್ರೀಕರ್ ಮುಂಬೈಗೆ ಹೋಗಿ ಬಂದು ಸುಮಾರು 1 ತಿಂಗಳು ಕಳೆದಿತ್ತು. ಮಗನನ್ನು ನೋಡಬೇಕೆಂಬ ಆಸೆಯಿಂದ ಸತ್ಯಜಿತ್ ಹಾಗೂ ಮಿಥಿಲಾ 4-5 ದಿನಗಳ ಮಟ್ಟಿಗೆ ಬೆಂಗಳೂರಿಗೆ ಬಂದಿದ್ದರು. ಅವರು ಬಂದ ದಿನ ಶ್ರೀಕರ್ ಕೂಡ ತನ್ನ ಮೀಟಿಂಗ್ ಕ್ಯಾನ್ಸಲ್ ಮಾಡಿ ತಂದೆ ತಾಯಿಯೊಂದಿಗೆ ಕಾಲ ಕಳೆಯಲು ಮನೆಯಲ್ಲೇ ಉಳಿದ. ಕಾಶಿಯ ಹೆಂಡತಿ ಸುವ್ವಿ ಅವಳ ಹೆರಿಗೆಗೆಂದು ತವರು ಮನೆಗೆ ಹೋಗಿದ್ದಳು. ಹಾಗಾಗಿ ಮನೆಯ ಕೆಲಸದ ಎಲ್ಲ ಜವಾಬ್ದಾರಿಗಳು ಕಾಶಿಯ ಮೇಲೆ ಬಿದ್ದಿದ್ದರೂ ಸ್ವಲ್ಪವೂ ಬೇಸರಿಸದೆ ಎಲ್ಲವನ್ನೂ ಮಾಡಿಕೊಂಡು ಹೋಗುತ್ತಿದ್ದನು. ಮಿಥಿಲಾರವರು ಮಗನಿಗೆ ಇಷ್ಟವಾದ ಬಗೆ ಬಗೆಯ ಅಡುಗೆಗಳನ್ನು ಕಾಶಿಗೆ ಹೇಳಿ ಮಾಡಿಸಿದರು. ಶ್ರೀಕರ್ ಹಾಗೂ ಸತ್ಯಜಿತ್ ಲೋಕಾರೂಢಿಯಾಗಿ ಮಾತನಾಡುತ್ತಾ ಕುಳಿತಾಗ ಶ್ರೀಕರ್ ಆಫೀಸಿನಲ್ಲಿ ಶೇಖರ್ ಅವರು ಕಣ್ಣು ಕತ್ತಲಿಟ್ಟು ಬಂದು ಬಿದ್ದದ್ದು, ತಾನು ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದದ್ದು, ನಂತರ ಅವರನ್ನು ಅವರ ಮನೆಗೆ ಬಿಡಲು ಹೋದಾಗ ಅಲ್ಲಿ ಅನಿರೀಕ್ಷಿತವಾಗಿ ಅರ್ಪಿತಾಳನ್ನು ನೋಡಿದ್ದು, ಅವಳು ಮತ್ಯಾರೂ ಅಲ್ಲ ಶೇಖರ್ ಅವರ ಮಗಳೆಂದು ತಿಳಿದದ್ದು, ಎಲ್ಲ ವಿಷಯವನ್ನು ಹೇಳಿದ. ಎಲ್ಲವನ್ನೂ ತಿಳಿದ ಸತ್ಯಜಿತ್ ರವರ ಮನದಲ್ಲಿ ಮಂಗಳೂರಿನ ಟ್ರಿಪ್ನಲ್ಲಿ ಮಗನ ಗಮನವೆಲ್ಲ ಸದಾ ಅರ್ಪಿತಾಳ ಮೇಲೆ ಇದ್ದದ್ದು, ಅವಳು ಕಾಣದಿದ್ದಾಗ ಅವನ ಕಣ್ಣುಗಳು ಅವಳನ್ನೇ ಹುಡುಕುತ್ತಿದ್ದದ್ದು, ಅವಳು ಕಂಡೊಡನೆ ಅವನ ಕಂಗಳಲ್ಲಿ ಮೂಡುತ್ತಿದ್ದ ಆ ಮಿಂಚು ಎಲ್ಲವೂ ಚಿತ್ರಣದಂತೆ ಕಣ್ಣ ಮುಂದೆ ಬಂದಿತ್ತು. ಮನಪಟಲದಲ್ಲಿ ಮೂಡಿದ ಅಸ್ಪಷ್ಟ ರೇಖೆಗಳು ಒಂದು ಸುಂದರ ಪರಿಪೂರ್ಣ ರೂಪು ತಾಳಿ ನಿಂತಿತು. ಕನ್ನಡಕ ಸರಿಪಡಿಸಿಕೊಂಡು ನಕ್ಕು ಸುಮ್ಮನಾದರು. ಮಾತು, ನಗು, ಹರಟೆ, ಸ್ವಲ್ಪ ಹೊರಗಿನ ಸುತ್ತಾಟ, ರಾತ್ರಿ ಊಟ ಹೋಟೆಲ್ನಲ್ಲಿ ಮುಗಿಸಿ ಮನೆಗೆ ಬಂದವರು ತಮಗಿಷ್ಟವಾದ ಸಿನಿಮಾವೊಂದನ್ನು ನೋಡ ಕುಳಿತರು. ಹೀಗೆ ಬಹಳ ದಿನಗಳ ನಂತರ ತಂದೆ ತಾಯಿ ಹಾಗೂ ಮಗ ಸಂತಸದಿಂದ ಕಾಲ ಕಳೆದರು. ಡ್ಯಾಡ್, ಮಾಮ್, ನಾನು ಆಫೀಸಿಗೆ ಹೊರಡ್ತಿದ್ದೇನೆ, ಸಿ ಯು. ಅರೆ, ತಿಂಡಿ ತಿಂದು ಹೋಗಿ ಮಾರಾಯರೆ, ರೆಡಿ ಉಂಟು. ಅವಸರದಲ್ಲಿ ಹೊರಟಿದ್ದ ಶ್ರೀಕರ್ನನ್ನು ಹಿಡಿದು ನಿಲ್ಲಿಸಿತು ಕಾಶಿಯ ದನಿ. ಸತ್ಯ, ನನ್ನ ಕೆಲವು ಹಳೆ ಫ್ರೆಂಡ್ಸ್ನ ಮೀಟ್ ಮಾಡಬೇಕು. ಐ ಆಮ್ ಲೀವಿಂಗ್. ಬಾಯ್ ಶ್ರೀ. ತಟ್ಟೆಯಲ್ಲಿಯೇ ಕೈ ತೊಳೆದು ಹೊರಟರು ಮಿಥಿಲಾ. ಬಹಳ ರುಚಿಯುಂಟು, ತಿಂದು ನೋಡಿ. ಮತ್ತೆ ಮತ್ತೆ ಬೇಕೆನ್ನದೇ ಇರುವುದಿಲ್ಲ ನೀವು. ಹಬೆ ಆಡುತ್ತಿದ್ದ ಬಿಸಿ ಬಿಸಿ ಹುಗ್ಗಿ, ಹುಣಸೆ ಗೊಜ್ಜು ಬಡಿಸಿದ್ದ ತಟ್ಟೆಯನ್ನು ಮುಂದೆ ತಂದಿಟ್ಟನು ಕಾಶಿ. ನೋಡೋಕೇನೋ ಸಖತ್ತಾಗಿ ಕಾಣ್ತಿದೆ. ಒಂದು ತುತ್ತು ಬಾಯಲ್ಲಿಟ್ಟವನೇ ಕಣ್ಮುಚ್ಚಿ ಅದರ ಸ್ವಾದ ಸವಿದು, ಸೂಪರ್ಬ್ ಕಾಶಿ. ನಾನೇನಾದರೂ ಅವಸರದಲ್ಲಿ ತಿಂಡಿ ತಿನ್ನದೆ ಹೋಗಿದ್ದರೆ ನನ್ನಷ್ಟು ದುರಾದೃಷ್ಟವಂತ ಇನ್ನೊಬ್ಬ ಇರುತ್ತಿರಲಿಲ್ಲ. ಅಂದ ಹಾಗೆ ನೀನು ಏನು ಮಾಡ್ತಾ ಇದ್ದೀಯಾ? ನೀನು ಸಹ ಬಿಸಿಯಾಗಿದ್ದಾಗಲೇ ತಿಂದು ಬಿಡು, ಆಮೇಲೆ ಟೇಸ್ಟ್ ಇರೋದಿಲ್ಲ. ಆತ್ಮೀಯತೆಯಿಂದ ಕಾಶಿಯ ಬೆನ್ನು ತಟ್ಟಿದ್ದನು ಶ್ರೀಕರ್. ನಿಮ್ಮದಾಗಲಿ, ನಂತರ ನಾನು ತಿನ್ನುತ್ತೇನೆ. ನಾಚಿ ತಲೆ ಕೆರೆದುಕೊಂಡು ಒಳ ಹೋದ ಕಾಶಿಯನ್ನು ಕಂಡು ತಂದೆ ಮಗ ಮುಖ ಮುಖ ನೋಡಿಕೊಂಡು ನಕ್ಕರು. ಶ್ರೀ, ಬಿಸ್ನೆಸ್ ಎಲ್ಲ ಹೇಗೆ ನಡೀತಾ ಇದೆ? ಏನೂ ತೊಂದರೆ ಇಲ್ಲ ತಾನೆ? ಮಾತಿಗೆ ಪೀಠಿಕೆ ಹಾಕಿದರು ಸತ್ಯಜಿತ್. ಏನೂ ತೊಂದರೆ ಇಲ್ಲ ಡ್ಯಾಡ್, ಎವ್ರಿಥಿಂಗ್ ಇಸ್ ಫೈನ್. ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ನಮ್ಮ ಕೈಲಿದೆ. ನಮ್ಮ ವರ್ಕ್ ಎಫಿಷಿಯನ್ಸಿನ ತೋರಿಸಿದ್ರೆ ಸಾಕು, ತಿಂಡಿ ತಿನ್ನುತ್ತಲೇ ಉತ್ತರಿಸಿದನು. ಗುಡ್. ಮತ್ತಿನ್ನೇನು ಸಮಾಚಾರ ಶ್ರೀ? ಹೇಗನ್ಸುತ್ತೆ ಬೆಂಗಳೂರು? ಮುಂಬೈಯಲ್ಲಿನ ನಿನ್ನ ಫ್ರೆಂಡ್ಸ್ನ ಮಿಸ್ ಮಾಡ್ಕೋತೀಯಾ? ಕೇಳಿದರು ತುತ್ತು ಬಾಯಿಗಿಡುತ್ತಾ. ಮಿಸ್ ಮಾಡ್ಕೊಡೋಂಥ ಫ್ರೆಂಡ್ಸ್ ಯಾರೂ ಇರಲಿಲ್ಲ ಡ್ಯಾಡ್, ಎಲ್ಲ ಟೈಮ್ ಪಾಸ್ಗೆ ಅಷ್ಟೆ. ಮುಂಬೈಗೂ ಬೆಂಗಳೂರಿಗೂ ಅಂಥ ವ್ಯತ್ಯಾಸ ಏನೂ ಅನಿಸೋದಿಲ್ಲ. ಅಲ್ಲಿದ್ದಾಗ ಎಲ್ಲ ನೀವೇ ನಿಭಾಯಿಸ್ಕೊಂಡು ಹೋಗ್ತಿದ್ರಿ, ಆದರೆ ಇವಾಗ ನನ್ನದೇ ಆದ ಬಿಸ್ನೆಸ್, ಮನೆ, ಹೊಸ ಜವಾಬ್ದಾರಿಗಳು. ಒಂಥರ ಚೆನ್ನಾಗಿದೆ ಡ್ಯಾಡ್, ಲೈಫ್ ಇಂಟ್ರೆಸ್ಟಿಂಗ್ ಅನ್ನಿಸ್ತಿದೆ. ಇಷ್ಟಲ್ಲದೆ ವಿಶೇಷವಾದ ಸಮಾಚಾರ ಅಂತೇನೂ ಇಲ್ಲ. ಬಟ್ ಐ ಮಿಸ್ ಯು ಡ್ಯಾಡ್, ಮಿಸ್ ಯು ಸೋ ಮಚ್. ತಂದೆಯ ಮೊಗವನ್ನೇ ನೋಡುತ್ತಾ ಹೇಳಿದವನ ಕಂಗಳಲ್ಲಿ ಅವರನ್ನು ಅಗಲಿರಬೇಕಾಗಿರುವ ದುಃಖ ಪ್ರತಿಬಿಂಬಿತವಾಗಿತ್ತು. ನಾನು ಹಾಗೂ ನಿಮ್ಮಮ್ಮ ಕೂಡ ನಿನ್ನನ್ನು ತುಂಬ ಮಿಸ್ ಮಾಡ್ಕೋತೀವಿ ಮಗನೇ. ಇರೋ ಒಬ್ಬ ಮಗನನ್ನು ದೂರ ಮಾಡಿಕೊಳ್ಳೋಕ್ಕೆ ಯಾರು ತಾನೇ ಇಷ್ಟಪಡ್ತಾರೆ ಹೇಳು? ಆದರೆ ನಾನು ಯಾಕೆ ನಿನ್ನನ್ನು ತಡೆಯಲಿಲ್ಲ ಗೊತ್ತಾ? ಈಗ ನಿನ್ನಲ್ಲಿ ಕಾಣ್ತಿರೋ ಈ ಬದಲಾವಣೆಗಾಗಿ. ಅಲ್ಲೇ ಇದ್ದಿದ್ರೆ ನೀನು ಇಷ್ಟು ಬೇಗ ಆ ನಿನ್ನ ಮಾಯಾ ಪ್ರಪಂಚದಿಂದ ಹೊರಬರಲು ಸಾಧ್ಯವಾಗ್ತಾ ಇರಲಿಲ್ಲ. ಮಗನ ಮುಖ ನೋಡಿದರು.
ತಂದೆಯ ಮಾತು ಅಕ್ಷರಶಃ ನಿಜವೆಂದು ತಲೆದೂಗಿದನು. ಅಂದ ಹಾಗೆ ಶೇಖರ್ ಅವರ ಕೆಲಸ ಹೇಗನಿಸ್ತಿದೆ? ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಅವರನ್ನು ಅಪಾಯಿಂಟ್ ಮಾಡಿಕೊಳ್ಳೋಕೆ ಹೇಳಿದವನು ನಾನೇ. ಅದರಿಂದ ಆಫೀಸ್ನಲ್ಲೇನೂ ತೊಂದರೆ ಆಗಲಿಲ್ಲ ತಾನೇ? ಇಲ್ಲ ಡ್ಯಾಡ್, ಏನೂ ತೊಂದರೆ ಇಲ್ಲ. ಇನ್ಫ್ಯಾಕ್ಟ್ ಅವರನ್ನು ಅಪಾಯಿಂಟ್ ಮಾಡಿಕೊಂಡಿದ್ದು ಅನುಕೂಲ ಆಯಿತು ಅಂತಾನೆ ಹೇಳಬೇಕು. ಅವರ ಅನುಭವಸ್ಥ ಸಲಹೆಗಳಿಂದ ನಮಗೆ ಲಾಭನೇ ಹೆಚ್ಚಾಗಿದೆ. ಅದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಜೊತೆಗೆ ಅವರ ತಾಳ್ಮೆ, ಅವರ ಸ್ವಭಾವ, ಮುಂದಾಲೋಚನೆಯಿಂದ ಯೋಚಿಸಿ ಅವರು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ರೀತಿ, ಇವೆಲ್ಲ ನನಗೆ ತುಂಬ ಇಷ್ಟ ಆಯಿತು ಡ್ಯಾಡ್. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಎಲ್ಲ ನಿಮ್ಮ ಹಾಗೆ. ಅವರು ನನ್ನ ಜೊತೆ ಇದ್ದಾಗ ನೀವೇ ನನ್ನ ಜೊತೆ ಇದ್ದೀರೇನೋ ಅನಿಸುತ್ತೆ. ಕೆಲ ತಿಂಗಳುಗಳ ಹಿಂದಷ್ಟೇ ಪರಿಚಯವಾದ ಅವರು ಇಷ್ಟು ಬೇಗ ನನಗೆ ಇಷ್ಟು ಕಂಫರ್ಟಬಲ್ ಅನ್ನಿಸ್ತಾರೆ ಅಂತ ನಾನು ಅಂದುಕೊಂಡಿರಲಿಲ್ಲ. ಮಗ ತುಂಬು ಮನಸ್ಸಿನಿಂದ ಶೇಖರ್ ಅವರ ಗುಣಗಾನ ಮಾಡಿದ್ದನ್ನು ಕಂಡು ತಾವಂದುಕೊಂಡ ಕೆಲಸ ಅರ್ಧ ಮುಗಿದಷ್ಟು ನಿರಾಳವಾಯಿತು ಸತ್ಯಜಿತ್ ರವರಿಗೆ. ತಕ್ಷಣ ಮತ್ತೆ ಅವರ ಮಗಳು ಅರ್ಪಿತಾ ಕೇಳಿದವರೇ ಮಗ ಏನು ಹೇಳಬಹುದೆಂದು ಕುತೂಹಲದಿಂದ ನೋಡಿದರು. ಅವರ ಹಾಗೇನೆ ಸೂಪರ್ಬ್. ಮನಸ್ಸಿಗೆ ಬಂದದ್ದನ್ನು ಹೇಳಿ ನಾಲಿಗೆ ಕಚ್ಚಿಕೊಂಡನು. ಅವರು ಕೇಳಿದ್ದೇನು, ತಾನು ಹೇಳಿದ್ದೇನು? ಮಾಲು ಸಮೇತ ಸಿಕ್ಕಿಬಿದ್ದ ಕಳ್ಳನಂತೆ ತಂದೆಯ ದೃಷ್ಟಿಗೆ ತನ್ನ ದೃಷ್ಟಿಯನ್ನು ಸೇರಿಸಿದನು. ಡ್ಯಾಡ್. ನಗುಮೊಗದಿಂದ ತನ್ನ ಛೇಡಿಸುವಂತೆ ನೋಡುತ್ತಿದ್ದ ತಂದೆಯ ನೋಟ ತಪ್ಪಿಸಲು ಹೆಣಗಾಡಿದನು. ಯು ಆರ್ ರೈಟ್ ಮೈ ಸನ್. ಅವಳ ಬಗ್ಗೆ ನಿನ್ನ ಅಭಿಪ್ರಾಯವೇನು? ಅರ್ಥ ಆಗಲಿಲ್ಲ ಡ್ಯಾಡ್. ನಾನೇನು ಅಭಿಪ್ರಾಯ ಕೊಡೋಕ್ಕಾಗತ್ತೆ? ನನಗೆ ಲೇಟ್ ಆಯಿತು ಡ್ಯಾಡ್, ಹೊರಡ್ತೀನಿ. ಈ ಪ್ರಶ್ನಾವಳಿಯಿಂದ ತಪ್ಪಿಸಿಕೊಳ್ಳುವ ಸಲುವಾಗಿಯೇ ಎದ್ದವನನ್ನು ಕೈ ಹಿಡಿದು ಕೂಡಿಸಿದರು ಸತ್ಯಜಿತ್. ಸುತ್ತಿ ಬಳಸಿ ಮಾತಾಡೋದು ಬೇಡ. ನನ್ನ ಮನಸ್ಸಿನಲ್ಲಿರೋದನ್ನು ನಾನು ನೇರವಾಗಿಯೇ ಹೇಳ್ತೀನಿ. ಅರ್ಪಿತಾಳನ್ನು ನನ್ನ ಸೊಸೆಯಾಗಿ ತಂದುಕೋಬೇಕೆನ್ನೋದು ನನ್ನ ಆಸೆ. ಅಫ್ಕೋರ್ಸ್ ನಮ್ಮಿಬ್ಬರ ಜಾತಿ ಸಂಪ್ರದಾಯಗಳು ಬೇರೆ ಬೇರೆ. ಆದರೆ ನನ್ನ ಮಗನಿಗೆ ಸರಿಯಾದ ಜೀವನ ಸಂಗಾತಿ ಅರ್ಪಿತಾನೆ ಅಂತ ನನ್ನ ಮನಸ್ಸು ದೃಢವಾಗಿ ಹೇಳ್ತಿದೆ. ಯಾವುದೋ ಕನಸಿನ ಲೋಕದಿಂದ ತೇಲಿ ಬಂದಂತಿತ್ತು ಸತ್ಯಜಿತ್ ರವರ ಧ್ವನಿ. ಅವರು ಒಪ್ಪುತ್ತಾರೆ ಅಂದ್ಕೊಂಡಿದ್ದೀರಾ ಡ್ಯಾಡ್? ಅಸಾಧ್ಯವೆಂಬಂತೆ ನುಡಿದನು ಶ್ರೀಕರ್. ಹಾಗಾದರೆ ಅವರುಗಳ ಒಪ್ಪಿಗೆ ಸಿಕ್ಕರೆ ನಿನಗೇನು ಅಭ್ಯಂತರ ಇಲ್ಲ ಅಂದ್ಕೊಳ್ಳ? ಇನ್ನೇನು ಮದುವೆ ಆಗಿಯೇ ಹೋಯಿತು ಎಂಬಂತೆ ಕೇಳಿದರು ಸತ್ಯಜಿತ್. ಇತ್ತೀಚೆಗಂತೂ ಅವನ ಮೆದುಳು ಮನಸ್ಸು ಸದಾ ಅರ್ಪಿತಾಳನ್ನೇ ನೆನೆಸುತ್ತಿದ್ದರೂ ಅವನೆಂದೂ ಮದುವೆಯ ಬಗ್ಗೆ ಯೋಚಿಸಿರಲಿಲ್ಲ. ಹಾಗಾಗಿ ಡ್ಯಾಡ್, ನಾನು ಹೇಳಿದ್ದು ಹಾಗಲ್ಲ. ನೀವು ತುಂಬ ಅವಸರದಿಂದ ನಿರ್ಧಾರಗಳನ್ನು ತಗೊಳ್ತಿದ್ದೀರಾ ಅನ್ನಿಸ್ತಿಲ್ವಾ ಡ್ಯಾಡ್? ಈಗಷ್ಟೇ ನನ್ನ ಬಿಸ್ನೆಸ್ ಶುರು ಮಾಡಿದ್ದೀನಿ. ನಾನು ತಲುಪಬೇಕಾಗಿರೋ ಗುರಿ ಬಹಳ ದೂರ ಇದೆ. ಮದುವೆ ಅನ್ನೋ ವಿಚಾರ ನನ್ನ ತಲೆಗೆ ಬಂದಿಲ್ಲ. ಅದೂ ಅಲ್ಲದೆ ನನಗಿನ್ನೂ 26 ವರ್ಷ. ಮದುವೆಗೆ ಈಗಲೇ ಏನು ಅವಸರ? ನನಗಿಷ್ಟ ಇಲ್ಲ ಡ್ಯಾಡ್. ಮುಖ ಗಂಟಿಕ್ಕಿ ಹೇಳಿದ ಮಗನನ್ನು ಅರೆಕ್ಷಣ ತದೇಕ ಚಿತ್ತದಿಂದ ದಿಟ್ಟಿಸಿದ ಸತ್ಯಜಿತ್. ಮದುವೆ ಇಷ್ಟವಿಲ್ವೋ ಅಥವಾ ಅರ್ಪಿತಾ ಇಷ್ಟವಿಲ್ವೋ ಕೇಳಿದರು. ಡ್ಯಾಡ್ ಪ್ಲೀಸ್, ಹೀಗೆ ಕೇಳಿದರೆ ನಾನೇನು ಹೇಳಲಿ? ನೀನೇನೂ ಹೇಳಿಲ್ಲ ಅಂದರೂ ನಿನಗೆ ಅರ್ಪಿತಾನ ಕಂಡರೆ ಇಷ್ಟ ಇಲ್ಲ ಅಂತಲ್ಲ ಅನ್ನೋದು ನನಗರ್ಥವಾಯಿತು. ಗೆದ್ದ ದನಿಯಲ್ಲಿ ನುಡಿದರು ಸತ್ಯಜಿತ್. ಡ್ಯಾಡ್, ನೀವು ಕನ್ಫ್ಯೂಸ್ ಆಗಿ ನನ್ನನ್ನು ಕನ್ಫ್ಯೂಸ್ ಮಾಡ್ತಿದ್ದೀರಾ. ತಂದೆಯ ಚಾಣಾಕ್ಷಕ್ಕೆ ನಕ್ಕನು ಶ್ರೀಕರ್. ನಾನು ಕ್ಲಿಯರ್ ಆಗಿದ್ದೀನಿ ಶ್ರೀ. ಕನ್ಫ್ಯೂಸ್ ಆಗಿರೋದು ನೀನು. ನನಗೆ ತಿಳಿದಿರೋ ಹಾಗೆ ನಿನಗೆ ಬುದ್ಧಿ ಬಂದಾಗಲಿಂದಲೂ ನಾನು ನಿನ್ನನ್ನು ಮಗನೆಂಬುದಕ್ಕಿಂತ ಒಬ್ಬ ಸ್ನೇಹಿತನಾಗಿ ಕಂಡಿದ್ದೇನೆ. ಅರ್ಪಿತಾಳನ್ನು ಕಂಡಾಗ ನಿನ್ನ ಕಂಗಳಲ್ಲಿ ಹೊರಹೊಮ್ಮೋ ಆ ಹೊಳಪನ್ನು ನಾನು ಗಮನಿಸಿದ್ದೇನೆ. ನನ್ನ ಹತ್ತಿರ ಈ ಸಂಕೋಚ ಯಾಕೆ ಶ್ರೀ? ನಿನ್ನ ಮನಸ್ಸಿನಲ್ಲೇನಿದೆ ಅಂತ ಹೇಳು. ಪ್ರೀತಿಯಿಂದ ಮಗನ ಹಸ್ತವನ್ನದುಮಿದರು. ತಂದೆ ಇಷ್ಟೆಲ್ಲ ಸೂಕ್ಷ್ಮವಾಗಿ ಗಮನಿಸಿರಬಹುದೆಂದು ಊಹಿಸಿರದ ಶ್ರೀಕರ್ ಕ್ಷಣ ತಬ್ಬಿಬಾದನು. ಅಲ್ಲದೆ ಅವನಿಗೆ ಅರ್ಪಿತಾಳ ನೆನಪು ತನ್ನನ್ನು ಬಹಳವಾಗಿ ಕಾಡುತ್ತದೆ ಎಂದು ಗೊತ್ತಿದ್ದರೂ ಇವತ್ತಿನವರೆಗೂ ಅವನು ತನಗೇಕೆ ಹೀಗಾಗುತ್ತಿದೆ ಎಂದಾಗಲಿ, ಅರ್ಪಿತಾಳ ಕುರಿತಾಗಲಿ ಅಥವಾ ಅವಳೆದುರು ಬಂದಾಗ ತನ್ನಲ್ಲಾಗುವ ಬದಲಾವಣೆಯ ಕುರಿತಾಗಲಿ
ಅವನು ಆಳವಾಗಿ ಯೋಚಿಸಿಯೇ ಇರಲಿಲ್ಲ. ಅವನು ಕೇವಲ ಯೋಚಿಸುತ್ತಿದ್ದದ್ದು, ತಾನವಳನ್ನು ಮಿಸ್ ಮಾಡಿಕೊಳ್ಳುತ್ತೇನೆ, ಅವಳ ಸ್ನೇಹ, ಸಲುಗೆ, ಸಾಮೀಪ್ಯ ತನಗೆ ಬೇಕು. ಆದರೆ ಅದು ಯಾವ ರೀತಿ, ಹೇಗೆ ಸಾಧ್ಯವಾಗುತ್ತೆ? ತನ್ನ ಜೀವನದಲ್ಲಿ ಅವಳು ಯಾರು? ಇದ್ಯಾವುದರ ಬಗ್ಗೆಯೂ ಅವನು ಯೋಚಿಸುವ ಗೋಜಿಗೆ ಹೋಗಿರಲಿಲ್ಲ. ತನಗೇ ಏನೂ ಅರ್ಥವಾಗದಿರುವಾಗ ತಂದೆಗೆ ಏನೆಂದು ಉತ್ತರಿಸಿಯಾನು? ಡ್ಯಾಡ್, ಅರ್ಪಿತಾ ಒಳ್ಳೆ ಹುಡುಗಿ ಅನ್ನಿಸ್ತಾಳೆ. ನಮ್ಮೊಂದಿಗೆ ಮಂಗಳೂರಿಗೆ ಬಂದಾಗಲೂ ನೋಡಿದ್ವಿ. ಸುಂದರವಾಗಿದ್ದಾಳೆ, ಒಪ್ಕೋತೀನಿ. ಹಾಗಂತ ಮದುವೆ? ನಾನದರ ಬಗ್ಗೆ ಯಾವತ್ತೂ ಯೋಚಿಸಿಲ್ಲ. ಡ್ಯಾಡ್, ಅರ್ಪಿತಾ ಅಂತ ಸುಂದರವಾಗಿರೋ ಹುಡುಗಿನ ನೋಡಿದಾಗ ಯಾವ ಹುಡುಗನ ಕಣ್ಣಲ್ಲಾದರೂ ಹೊಳಪು ಹೊಮ್ಮುತ್ತೆ. ಅಷ್ಟಕ್ಕೆ ಮದುವೆ ಆಗೋಕ್ಕಾಗತ್ತಾ? ಸಿಂಚನ ನನಗೆ ಕ್ಯಾಶುಯಲ್ ಆಗಿ ಅರ್ಪಿತಾ ಮತ್ತು ಅವರ ಮನೆಯವರ ಬಗ್ಗೆ ಹೇಳಿದ್ದಾಳೆ. ಬದುಕಿನ ಬಗ್ಗೆ, ಸಂಬಂಧಗಳ ಬಗ್ಗೆ ನಾನು ಯೋಚನೆ ಮಾಡೋ ರೀತಿಗೂ ಅರ್ಪಿತಾ ಹಾಗೂ ಅವಳ ಮನೆಯವರು ಯೋಚನೆ ಮಾಡೋ ರೀತಿಗೂ ಆಕಾಶ ಭೂಮಿಯಷ್ಟು ಅಂತರವಿದೆ ಡ್ಯಾಡ್. ಈ ವಿಷಯನ ನೀವು ಇಲ್ಲಿಗೆ ಬಿಟ್ಟುಬಿಡೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ, ಸಹಜವಾಗೆಂಬಂತೆ ಹೇಳಿದನು. ಸಿಂಚನ ಮತ್ತೆ ನೀನು? ಸತ್ಯಜಿತ್ ರವರ ಮಾತನ್ನು ಅರ್ಧದಲ್ಲಿಯೇ ತಡೆದ ಶ್ರೀಕರ್, ಡ್ಯಾಡ್, ಅಪ್ಪಿತಪ್ಪಿನೂ ಸಿಂಚನ ಮುಂದೆ ಈ ರೀತಿ ಮಾತಾಡಬೇಡಿ. ಲೈಫಲ್ಲಿ ಮತ್ತೆ ಅವಳು ನನ್ನ ಮುಖ ನೋಡೋದಿಲ್ಲ. ನಾವಿಬ್ಬರು ಒಳ್ಳೆ ಫ್ರೆಂಡ್ಸ್ ಅಷ್ಟೇ ಡ್ಯಾಡ್, ಬೇರೇನೂ ಇಲ್ಲ, ಖಡಾಖಂಡಿತವಾಗಿ ನುಡಿದನು. ಹಾಗಾದರೆ ಅರ್ಪಿತಾ ಬಗ್ಗೆ ಕೂಡ ನಿನಗೇನೂ ಫೀಲಿಂಗ್ಸ್ ಇಲ್ಲ? ಆರ್ ಯು ಶ್ಯೂರ್? ಮಗನ ಉತ್ತರಕ್ಕಾಗಿ ಕಾದರು. ಕ್ಷಣ ಅವನ ಮನಸ್ಸು ಏನು ಹೇಳಬೇಕೆಂದು ತೋಚದೆ ಗೊಂದಲಕ್ಕೊಳಗಾದರೂ ತಲೆ ಕೊಡುತ್ತಾ, ಅಫ್ಕೋರ್ಸ್ ಡ್ಯಾಡ್, ಅದು ಕೇವಲ ಅಟ್ರಾಕ್ಷನ್ ಇರುತ್ತಷ್ಟೆ, ಅದಕ್ಕಿಂತ ಹೆಚ್ಚಿಗೆ ಇನ್ನೇನು ಇರೋದಿಲ್ಲ. ಈ ವಯಸ್ಸಿನಲ್ಲಿ ಇದೆಲ್ಲ ಸಹಜ. ಓಕೆ ಡ್ಯಾಡ್, ಲೇಟ್ ಆಯಿತು, ಹೊರಡ್ತೀನಿ, ಬಾಯ್. ಅವಸರದಿಂದ ಹೇಳಿ ಹೊರಟ ಮಗನನ್ನೇ ನೋಡುತ್ತಾ, ಅದು ಕೇವಲ ಅಟ್ರಾಕ್ಷನ್ ಅಂತ ನನಗನ್ನಿಸ್ತಿಲ್ಲ ಶ್ರೀ. ನಿನಗದು ಅರ್ಥವಾಗೋ ಟೈಮ್ ಇನ್ನೂ ಬಂದಿಲ್ಲ ಅನಿಸುತ್ತೆ. ಮನದಲ್ಲೇ ಹೇಳಿಕೊಂಡು ಡೈನಿಂಗ್ ಟೇಬಲ್ನ ಮುಂದಿಂದೆದ್ದರು. ಹಾಯ್ ಫ್ರೆಂಡ್ಸ್, ನೋಡಿದ್ರಾ? ನಮ್ಮ ಹುಡುಗನಿಗೆ ಅಟ್ರಾಕ್ಷನ್ ಯಾವುದು, ಪ್ರೀತಿ ಯಾವುದು, ಎರಡರ ಮಧ್ಯೆ ಇರೋ ವ್ಯತ್ಯಾಸ ಗೊತ್ತಾಗ್ತಾ ಇಲ್ಲ ಪಾಪ. ಮನಸ್ಸಿನಲ್ಲಿ ಕ್ಲಾರಿಟಿ ಇಲ್ದಲೇ ಇದ್ದರೂ ಅದನ್ನು ಒಪ್ಪಿಕೊಳ್ಳೋದಿಲ್ಲ ಶೂರ. ತಂದೆ ಅಷ್ಟು ವಿಧವಾಗಿ ಕೇಳಿದಾಗಲೂ ಸರಿಯಾಗಿ ಯೋಚಿಸದೆ ಆ ಕ್ಷಣ ಮನಸ್ಸಿಗೆ ಏನು ಹೊಳಿತೋ ಅದನ್ನು ಹೇಳಿ ತಪ್ಪಿಸ್ಕೊಂಡು ಹೋದ. ಆದರೆ ಈ ಹಾರಿಕೆ ಉತ್ತರ ಮುಂದೆ ಅವನಿಗೆ ಮುಳುವಾಗುತ್ತಾ? ಅರ್ಪಿತಾಳ ಮೇಲೆ ಅವನಿಗಿರೋದು ಕೇವಲ ಆಕರ್ಷಣೆಯಲ್ಲ, ಅದಕ್ಕೂ ಮೀರಿದ ಪ್ರೀತಿ ಅಂತ ಅರ್ಥವಾಗುವ ಸಮಯ ಹತ್ತಿರವಿದೆಯಾ? ಅಥವಾ ನಿಜವಾಗಿಯೂ ಅವನಿಗೆ ಅವಳ ಮೇಲಿರುವುದು ಕೇವಲ ಆಕರ್ಷಣೆ ಅಷ್ಟೇನಾ? ನಿಮ್ಮ ಈ ಎಲ್ಲ ಪ್ರಶ್ನೆಗಳಿಗೂ ಮುಂದಿನ ಎಪಿಸೋಡ್ಗಳಲ್ಲಿ ಉತ್ತರ ಸಿಗುತ್ತೆ. ಅಲ್ಲಿವರೆಗೂ ಟೇಕ್ ಕೇರ್.